ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಪೀಠ ಆದೇಶಿಸಿದ್ರು ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಅಮೃತ್ ಅಷ್ಟಗಿ ಅವರನ್ನು ವಿನಾಕಾರಣ ಅಮಾನತು ಮಾಡಿ ಜಿಲ್ಲಾಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ರಾಜ್ಯ ಅಧ್ಯಕ್ಷ ಎಸ್ ತಾವ್ಡೆ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2025 ಆಗಸ್ಟ್ 16ರಂದು ಕರ್ತವ್ಯ ಲೋಪದ ಆರೋಪ ಹೊರಿಸಿ ಕರ್ತವ್ಯದಿಂದ ಬಿಡುಗಡೆಗೆ ಡಿಸಿ ಆದೇಶಿಸಿದ್ರು. ನಂತರ ಕೆಎಟಿ ಮೊರೆ ಹೋದಾಗ ಡಿಸಿ ಆದೇಶ ಕಾನೂನು ಬಾಹಿರ ಎಂದು 2025 ಡಿಸೆಂಬರ್ 10ರಂದು ಆದೇಶಿಸಿದೆ. ಆದರೆ ಅಂದೇ ಉದ್ದೇಶಪೂರ್ವಕವಾಗಿ ಅಮಾನತು ಮಾಡಿ ಆದೇಶ ಹೊರಡಿಸಿ ದಲಿತ ಅಧಿಕಾರಿ ಜೀವನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಅಮೃತ್ ಅಷ್ಟಗಿ ಅವರು ಕಲ್ಯಾಣ ಕರ್ನಾಟಕ ವೃಂದ ಜ್ಯೇಷ್ಠತೆ ಕ್ರಮ ಸಂಖ್ಯೆ 2 ಇದ್ದು 371 ಜೆ ಕಲಂ ಅನ್ವಯ ಆದ್ಯತೆ ಮೇರೆಗೆ ಉಪನಿರ್ದೇಶಕರ ಹುದ್ದೆಗೆ ಬಡ್ತಿ ಸಿಗಬೇಕಿತ್ತು. ಎಲ್ಲ ಅರ್ಹತೆ ಹೊಂದಿದ್ರೂ ಕೂಡ ಇವರಿಗಿಂತ ಕೆಳದರ್ಜೆಯವರಿಗೆ ಬಡ್ತಿ ನೀಡಿ ಅಮೃತ್ ಅವರಿಗೆ ಮೋಸ ಮಾಡಲಾಗಿದೆ. ಈ ಕೂಡಲೇ ಅಮಾನತು ಆದೇಶ ಹಿಂಪಡೆದು ಬಡ್ತಿ ನೀಡಬೇಕು ಎಂದು ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಮೃತ್ ಅಷ್ಟಗಿ ಅವರದ್ದು ಏನೇ ತಪ್ಪಿಲ್ಲದೆ ಯಾವುದೋ ಒಂದು ವಿಷಯಕ್ಕಾಗಿ ಡಿ.ಸಿ. ಮೇಡಮ್ ಅವರು ಅವರಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ ತಕ್ಷಣ ಅವರು ಇನ್ನೂ 2 ವರ್ಷದ ಅವಧಿ ಮುಗಿದಿರೋದಿಲ್ಲ. ಏನೂ ಅವ್ರದ್ದು ಕಾರಣ ಇಲ್ಲದೆ ವರ್ಗಾವಣೆ ಮಾಡಿದ ಮೇಲೆ ಅವರು KTಗೆ ಹೋಗ್ತಾರೆ. KTಗೆ ಹೋದ್ಮೇಲೆ ಕೋರ್ಟಿಂದ ಆದೇಶ ಆಗುತ್ತೆ. ಮತ್ತು ಅವರಿಗೆ ಅದೇ ಜಾಗದಲ್ಲಿ ನೌಕರಿ ಮಾಡಲಿಕ್ಕೆ ಒಂದು ಆದೇಶ ಹೊರಡಿಸ್ತಾರೆ. 16ನೇ ತಾರೀಕು ಆದೇಶ ಬರುತ್ತೆ. 16ನೇ ತಾರೀಕಿಂದಲೇ ಚೀಫ್ ಸೆಕ್ರೆಟರಿ ಅವರು ಮತ್ತೆ ಸಸ್ಪೆಂಡ್ ಆರ್ಡರನ್ನು ಕಳಿಸ್ತಾರೆ. ಇದು ಉದ್ದೇಶಪೂರ್ವಕವಾಗಿ ಒಬ್ಬ ದಲಿತರ ಮೇಲೆ, ಒಬ್ಬ ದಲಿತ ಆಫೀಸರ್ ಮೇಲೆ ಇದು ಒಂದು ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಈ ಕೆಲಸಗಳನ್ನು ನಡೀತಾ ಇದೆ. ಯಾಕಂತಂದರೆ ಯಾವುದೇ ಒಂದು ಕಾರಣ ಬೇಕು. ಒಬ್ಬ ವ್ಯಕ್ತಿ ಇನ್ನೂ ಬಂದು ಒಂದು ಎರಡೇ ತಿಂಗಳಾಗಿರ್ತೈತೆ ಆ ಕುರ್ಚಿ ಮೇಲೆ ಬಂದು ಕೂತಾಗ ಅವರನ್ನು ಡಿ.ಸಿ. ಮೇಡಮ್ ಅವರು ಸಡನ್ನಾಗಿ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅವ್ರ ಮೇಲೆ ಅವರು ಏನು ಪರಿಶೀಲನೆ ಕೇಳಿದರು. ಈಗಾಗಲೇ ಅವರು CS ಅವರಿಗೆ ಎಲ್ಲ ವರದಿಗಳನ್ನು ಸಲ್ಲಿಸಿದರು. ಅದು CS ಅವ್ರದ್ದು ಲಿಕ್ಔಟ್ ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದು ಅನ್ನೋದು ಚೀಫ್ ಸೆಕ್ರೆಟರಿ ಅವರು ಮಾಡಬೇಕಿತ್ತು. ಅದನ್ನು ಅವ್ರದ್ದು ಸಲಹೆಯನ್ನು ಏನು ಕೇಳದೆ ಸಡನ್ನಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಇವರಿಗೆ ವರ್ಗಾವಣೆ ಮಾಡ್ತಾರೆ. ಆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹೋಗ್ಬಿಟ್ಟು ವರದಿ ಅವರು ಸಲ್ಲಿಸ್ಕೊಂಡವರು ಕೂಡ ಅಲ್ಲೂ ಅವರು ಕೂಡ ನೀವು ನನಗೆ ಸಂಬಂಧ ಬರೋದಿಲ್ಲ, ಅದು ಆದೇಶ ಅದು ನಾವು ಒಪ್ಪೋದಿಲ್ಲ ಅಂಥೇಳಿ ಅವರು ಕೂಡ ಅಲ್ಲಿ ಯಾವುದೇ ಜಾಗಗಳನ್ನು ಕೊಡೋದಿಲ್ಲ ಅವರಿಗೆ. ಹಾಗಾಗಿ 7 ತಿಂಗಳಿಂದ ಒಬ್ಬ ದಲಿತ ಎಂಪ್ಲಾಯ್ ಈ ಥರ ಅಲ್ದಾಡ್ತಾ ಇದ್ದಾನೆ. ಅವ್ರ ಮನೆ ಹೇಗೆ ನಡಿಬೇಕು, ಅವ್ರ ಸಂಸಾರ ಹೇಗೆ ನಡಿಬೇಕು, 7 ತಿಂಗಳಿಂದ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಈ ಸರ್ಕಾರವನ್ನು ತಿಳ್ಕೊಳ್ಬೇಕು. ಆ ತಿಳಿಯದೆ ಒಬ್ಬ ದಲಿತ ಆಫೀಸರ್ ಮೇಲೆ ಈ ಥರ ದೌರ್ಜನ್ಯ ಮಾಡೋದು ಇದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹೀಗಾಗಿ ಇದು ಒಂದು ನಮ್ಮ ಕಣ್ಣು ಬಂದಂತೆ ಕಲಬುರಗಿ ನಗರದಲ್ಲಿ ಹಿಂಗಾಗಿರ್ಬೋದು. ಕರ್ನಾಟಕ ರಾಜ್ಯದಂಥ ಎಷ್ಟು ಜನ ಈ ಆಫೀಸರ್ಸ್ಗಳ ಮೇಲೆ ಈ ಸರ್ಕಾರದವರು ಒತ್ತಡವನ್ನು ನೀಡಿ ಕೆಲಸವನ್ನು ಮಾಡುವ ಕೆಲಸಗಾರರಿಗೆ ಇದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಡಿ.ಸಿ. ಮೇಡಮ್ ಅವರಿಗೂ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಇವತ್ತಿನ ದಿವಸ ಏನು ನಡೀತಾ ಇದೆ ಈ ಸರ್ಕಾರಕ್ಕೂ ನಾವು ಏನು ಒತ್ತಾಯ ಮಾಡ್ತೀವಿ ಅಂತಂದರೆ ಈ ಕೆಲಸಗಳನ್ನು ಬಿಡಬೇಕು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ S.B. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.